ಸೌತ್ ಸಿನಿರಂಗದ ಹಿರಿಯ ನಟಿ ಸಾಹುಕಾರ್ ಜಾನಕಿ ನಿಧನ ಹೊಂದಿದ್ದಾರೆ. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಸಾಹುಕಾರ್ ಜಾನಕಿ ವಿಧಿವಶರಾಗಿದ್ದಾರೆ. ಕನ್ನಡದಲ್ಲೂ ಕೂಡ ನಟಿಸಿರುವಂತಹ ಸಾಹುಕಾರ್ ಜಾನಕಿ ವಿಧಿವಶರಾಗಿದ್ದಾರೆ. 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಂಥ ನಟಿ ಈಗ ನೆನಪು ಮಾತ್ರ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಸಾಹುಕಾರ್ ಜಾನಕಿ ಕನ್ನಡ, ತಮಿಳು, ತೆಲುಗು ಈ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಜಾನಕಿ ಸುಮಾರು 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಮಹಿಷಿ ಮರ್ದಿನಿ ಚಿತ್ರದಲ್ಲಿ ನಟಿಸಿದ್ದಾರೆ. ಡಾಕ್ಟರ್ ರಾಜ್ ಸೇರಿ ಹಲವು ನಾಯಕರ ನಟರ ಜೊತೆ ಅಭಿನಯಿಸಿದ್ದಾರೆ. ಕನ್ನಡದ ಶಬ್ದವೇದಿ, ರತ್ನಗಿರಿ ರಹಸ್ಯ ಸೇರಿ 400ಕ್ಕೂ ಹೆಚ್ಚು ಸಿನಿಮಾ. MGR, NTR ಜೊತೆಗೂ ಕೂಡ ಅಭಿನಯ ಮಾಡಿದ್ದಾರೆ ಜಾನಕಿ. 1950ರಲ್ಲಿ ಸಾಹುಕಾರ್ ಚಿತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶ ಮಾಡಿದ್ರು. ದೇವಕನ್ನಿಕಾ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನ ಕೊಟ್ಟಿದ್ರು. ಪದ್ಮಶ್ರೀ ಪ್ರಶಸ್ತಿ ಜೊತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಸಿಕ್ಕಿದೆ ಅವ್ರಿಗೆ. ಈಗ ನೆನಪು ಮಾತ್ರ. ನೋಡಿ, ಸೌತ್ ಸಿನಿರಂಗದ ಖ್ಯಾತ ನಟಿ ಜಾನಕಿ ವಿಧಿವಶರಾಗಿದ್ದಾರೆ. ದಕ್ಷಿಣ ಭಾರತದ ಹಿರಿಯ ನಟಿ ಹಾಗೂ ಪದ್ಮಶ್ರೀ ಪುರಸ್ಕೃತೆ ಸಾಹುಕಾರ್ ಜಾನಕಿ ನಿಧನರಾಗಿದ್ದಾರೆ. ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ ಅವರು ತಮ್ಮ 94ನೇ ವಯಸ್ಸಿನಲ್ಲಿ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. ಆಗಸ್ಟ್ 21, 2026 ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಈ ಹಬ್ಬದಲ್ಲಿ ಈಗ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಯಾಕಪ್ಪ ಅಂತಂದರೆ ಮತ್ತೊಂದು ಕೊಂಡಿ. ಹಿರಿಯ ನಟಿ, ಹಿರಿಯ ಕಲಾವಿದೆ ಕಾವೇರಿ ಆಸ್ಪತ್ರೆ ಚೆನ್ನೈನಲ್ಲಿ ನಿಧನ ಹೊಂದಿದ್ದಾರೆ. ವಯೋಸಹಜ ಹಾಗೆ ಶ್ವಾಸಕೋಶದ ಸಮಸ್ಯೆಯಿಂದ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಂಥವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಕೇಳ್ತಾ ಹೋಗೋಣ. ದೀಪಿಕಾ, ನೋಡ್ತಾ ಇದ್ದೀವಿ ಹಲವು ಚಿತ್ರದಲ್ಲಿ ನಟಿಸಿದಂಥ ಹಿರಿಯ ನಟಿ, ಕನ್ನಡ, ತೆಲುಗು, ತಮಿಳು ಹಲವು ಭಾಷೆಯಲ್ಲಿ ನಟಿಸಿರುವಂಥ ಖ್ಯಾತ ನಟಿ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನುವಂಥ ವಿಚಾರ ಅಗಲಿದ್ದಾರೆ. ಈ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಹಿರಿಯ ನಟಿ ಸಾಹುಕಾರ್ ಜಾನಕಿ ವಿಧಿವಶರಾಗಿದ್ದಾರೆ. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಉಸಿರಾಟದ ತೊಂದರೆಯಿಂದ ಅವರು ಬಳಲ್ತಾ ಇದ್ರು. ಅವನ ಆಸ್ಪತ್ರೆಗೆ ದಾಖಲಾಗಿಸಿತ್ತು ಕೆಲ ದಿನಗಳ ಹಿಂದೆಯಷ್ಟೇ. ಆದ್ರೆ ಉಸಿರಾಟದ ತೊಂದರೆ ಜಾಸ್ತಿ ಆಗಿದ್ದು ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. 95 ವರ್ಷದ ಸಾಹುಕಾರ್ ಜಾನಕಿ ಅವರು ವಿಧಿವಶರಾಗಿದ್ದಾರೆ. ಸಾಹುಕಾರ್ ಜಾನಕಿ ಅವರ ಬಗ್ಗೆ ನಾವು ನೋಡೋದಾದ್ರೆ ಅವರು 1931ರಲ್ಲಿ ಜನಿಸಿದ್ದಾರೆ. ಹುಟ್ಟಿದ್ದು ಆಂಧ್ರ ಆಗಿದ್ರು ಕೂಡ ಅವರ ಮೂಲ ಏನಿತ್ತು ಅದು ಕನ್ನಡವೇ ಆಗಿತ್ತು, ಕರ್ನಾಟಕವೇ ಆಗಿತ್ತು. ಅವರು ಮೂಲತಃ ಕನ್ನಡಿಗರಾಗಿದ್ದು. ಇನ್ನು 1950ರಲ್ಲಿ ಸಾಹುಕಾರ್ ಅನ್ನುವಂತ ಸಿನಿಮಾ ಮೂಲಕ ಅವರು ಚಿತ್ರರಂಗವನ್ನ ಎಂಟ್ರಿ ಆಗ್ತಾರೆ. ಮೊದಲ ಸಿನಿಮಾ ಏನಿತ್ತು ಸಾಹುಕಾರ್ ಇತ್ತು, ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆನಂತರ ಅವ್ರಿಗೆ ಸಾಹುಕಾರ್ ಜಾನಕಿ ಅಂತಲೇ ಹೆಸರನ್ನ, ಬಿರುದನ್ನ ಕೊಡ್ತಾರೆ. ಎಲ್ಲಾ ಕಡೆ ಅವ್ರನ್ನ ಸಾಹುಕಾರ್ ಜಾನಕಿ ಅಂತಲೇ ಫೇಮಸ್ ಆಗಿದ್ರು ಕೂಡ. ಇನ್ನು ಕನ್ನಡದ ಮಹಿಷಾಸುರ ಮರ್ದಿನಿ ಅನ್ನುವಂತ ಸಿನಿಮಾದಲ್ಲಿ ನಾಯಕಿಯಾಗಿ ನಟನೆ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಒಂದು ನಾಯಕಿಯಾಗಿ ನಟನೆ ಮಾಡುವಂತದ್ದು. ಆ ನಂತರ ದಿನಗಳಲ್ಲಿ ಶಬ್ದವೇದಿಯಲ್ಲೂ ಕೂಡ ಡಾಕ್ಟರ್ ರಾಜ್ ಜೊತೆ ಆಕ್ಟ್ ಮಾಡ್ತಾರೆ. ಅದು ನಾಯಕಿಯಾಗಿ ಅಲ್ಲ, ಬದಲಾಗಿ ಅಮ್ಮನಾಗಿ ನಟನೆಯನ್ನ ಮಾಡ್ತಾರೆ. ಅದಾದ ನಂತರ ಪುನೀತ್ ರಾಜ್ಕುಮಾರ್ ಅವರ ಅಭಿ ಸಿನಿಮಾದಲ್ಲಿ ನಾಯಕಿ ನಟಿ ರಮ್ಯಾ ಅವರ ಅಜ್ಜಿ ಪಾತ್ರದಲ್ಲೂ ಕೂಡ ಅವರು ನಟನೆಯನ್ನ ಕೂಡ ಮಾಡ್ತಾರೆ. ಇನ್ನು ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಸಾಕು ಮಗಳು, ಕನ್ಯಾರತ್ನ, ಗೌರಿ, ರತ್ನಗಿರಿ, ರಹಸ್ಯ, ನವಕೋಟಿ ನಾರಾಯಣ, ನಿರಪರಾಧಿ, ಮನಸಾಕ್ಷಿ ಸೇರಿ ಸಾಕಷ್ಟು ಕನ್ನಡ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಕೇವಲ ಕನ್ನಡ ಮಾತ್ರ ಅಲ್ಲ, ಕನ್ನಡ, ತಮಿಳು, ತೆಲುಗು, ಅದೇ ರೀತಿ ಹಿಂದಿ ಭಾಷೆಯಲ್ಲೂ ಕೂಡ ಅವರು ಅಭಿನಯಿಸಿರುವಂತದ್ದು. ಇನ್ನು ಬಹುಭಾಷಾ ನಟಿ ಸಾಹುಕಾರ್ ಜಾನಕಿ ಏನಿದ್ದಾರೆ ಅವರು ವಿಧಿವಶರಾಗಿದ್ದಾರೆ. ಕೇವಲ ಬಿಗ್ ಸ್ಕ್ರೀನ್ ಮಾತ್ರ ಅಲ್ಲ, ಸ್ಮಾಲ್ ಸ್ಕ್ರೀನ್ ಪ್ರಯಾಣ ಕೂಡ ತುಂಬಾ ಒಂದು ಅರ್ಥಪೂರ್ಣವಾಗಿದೆ. ಅವರು ಕಿರುತೆರೆಯಲ್ಲಿ ಸುಮಾರು ಸೀರಿಯಲ್ಗಳಲ್ಲಿ ಅವರು ನಟಿಸಿದ್ದಾರೆ. ಮತ್ತೆ ಮಾತಾಡ್ತೀನಿ ಹಾಗೆ ಹೊಳ್ಳಲಿರಿ. ಏನೋ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾಗಿರುವಂತಹ ಜಯಮಾಲ ಅವರು ನಮ್ಮ ಪವರ್ ಟಿವಿಯ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಮೇಡಮ್, ದಕ್ಷಿಣ ಭಾರತದ ಹಿರಿಯ ನಟಿ, ಪದ್ಮಶ್ರೀ ಪುರಸ್ಕೃತೆ ಸಾಹುಕಾರ್ ಜಾನಕಿ ಅಂತಾನೆ ಪ್ರಸಿದ್ಧಿನ ಪಡ್ಕೊಂಡಂಥವ್ರು ಇವತ್ತು ನಮ್ಮ ಭಾರತೀಯ ಸಿನಿರಂಗಕ್ಕೆ ಮತ್ತೊಂದು ಕೊಂಡಿ ಕಳಚಿಕೊಂಡಂತಾಗಿದೆ. ಏನು ಹೇಳ್ತೀರಿ ಈ ವಿಚಾರವಾಗಿ? ತುಂಬಾ ನೋವಾಗುತ್ತೆ ಸರ್. ಯಾಕೆಂದ್ರೆ ಕಳ್ಕೊಳ್ಳೋದ್ ಲಿಸ್ಟ್ ಅಲ್ಲಿ ನೋಡಿ, ಆ ಹಿರಿ ಜೀವಗಳೆಲ್ಲ ನಮ್ಮನ್ ಬಿಟ್ಟು ಹೋಗ್ತಿದ್ದಾರೆ. ಹೌದು, ಬಹಳ ನೋವಾಗುತ್ತೆ. ಅದು ಹೋಗಿರೋರು ಈಗಂತೂ ಸಾಹುಕಾರಮ್ಮ ಅಂತೂ ಒಂದ್ ದೊಡ್ಡ ತಾಯಿ ಸರ್ ಅವರು. ನಿಜವಾಗ್ಲು ಅಂತ ಮಾತೃ ಹೃದಯ.
ಸ್ವತಂತ್ರವಾಗಿ ಹೆಣ್ಮಕ್ಳು ಹೇಗೆ ಬದುಕಬೇಕು ಅಂತ ಒಂದು ದಾರಿ ಒಂದು ಪೀಠಿಗೆ ಹಾಕೊಟ್ಟವ್ರು ಹ್ಮ್ ಸರ್. ಅವರು ಅವ್ರ ತಂಗಿದು ಎಸ್ಟೇಟ್ ಇತ್ತು ಇಲ್ಲಿ ಕೃಷ್ಣಕುಮಾರಿ ಅವ್ರದ್ದು. ಹಾ ಹಾ ಅದ್ರ ಪಕ್ಕದಲ್ಲಿ ಅವರು ಒಂದು ಇದನ್ನ ತಗೊಂಡಿದ್ರು, ಒಂದು ಸಣ್ಣ ಜಾಗವನ್ನ. ಆ ಸಣ್ಣ ಜಾಗದಲ್ಲಿ ಅವರು ಒಂದ್ ಮನೆ ಕಟ್ಕೊಂಡು ಚಿಕ್ಕದಾಗಿ ಅವ್ರಿಗೆ ಎಷ್ಟು ಓಡಾಡಕ್ಕಾಗುತ್ತೆ ಅಷ್ಟೇ ಸರ್. ಜಾಸ್ತಿ ದೊಡ್ಡ ಮನೆ ಆದ್ರೆ ಓಡಾಡಕ್ ಕಷ್ಟ ಅಂತ ಹ್ಮ್ ಹ್ಮ್ ಕೊನೆಯವರೆಗೂ ಅವ್ರು ಅಡ್ಗೆ ಮಾಡ್ಕೊಂಡು ಅವರೇ ತಿಂತಿದ್ರು ನೋಡಿ ಸರ್. ಹ್ಮ್ ಹಲೋ ಅವ್ರ ಜೊತೆ ಇದ್ದಂತ ನೆನಪನ್ನ ನೀವೇನಾದ್ರೂ ಹಂಚ್ಕೊಳ್ಳೋದಾದ್ರೆ? ಸರ್, ಅವ್ರ ಜೊತೆಲಿದ್ದಂತ ನೆನಪು ಅಂತಂದ್ರೆ ಅವ್ರು ಎಲ್ಲಾರ್ಗು ಕೂಡ ನೆನಪುಗಳನ್ನ ಬಿಟ್ಟು ಹೋಗಿದ್ದಾರೆ ಸರ್. ಹಾ ಹಾ ಇಲ್ಲಿ ನಾನು ಅಧ್ಯಕ್ಷೆ ಆಗಿದ್ದಾಗ ಹಾ ಅವ್ರ ಅಮೃತ ಮಹೋತ್ಸವ ಮಾಡುವಾಗ ಸರ್ ಸಣ್ಣ ಮಕ್ಕಳ ಹಾಗೆ ಬಂದು ಹ್ಮ್ 3 ದಿನವೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್. ಹ್ಮ್ 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 ಒಂದು ವಾಣಿಜ್ಯ ಮಂಡಳಿದಾಗ್ಲಿ ಅಥವಾ ನಮ್ಮ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಿರ್ಬೋದು, ಹ್ಮ್ ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರು ಕೂಡ ಕನ್ನಡದ ಕಾರ್ಯಕ್ರಮ ಅಂದ್ರೆ ಅವ್ರಿಗೆ ಬಹಳ ಪ್ರೀತಿ ಸರ್. ಹ್ಮ್ 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 ಬಂದು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋರು, ಮನೆಗೆ ಬನ್ನಿ ಅಂತ ಕರೆಯೋರು, ಹ್ಮ್ ಅತ್ಯಂತ ಆತ್ಮೀಯತೆಯಿಂದ ನೋಡ್ಕೊಳ್ಳೋರು. ಹ್ಮ್ ನಾನು ಅವ್ರಿಗೆ ಮದ್ವೆಗೆ ನಾನು ನನ್ನ ಮಗಳ ಮದ್ವೆ ಕರಿಯಕ್ ಹೋದಾಗ ಹ್ಮ್ ಹ್ಮ್ ಅವ್ರಿಗೆ ಇಲ್ಲಿ ಅವಾಗ ಹುಷಾರಿರ್ಲಿಲ್ಲ ಸರ್. ಹ್ಮ್ ಅವ್ರು ಚೆನ್ನೈಗೆ ಹೋಗ್ಬಿಟ್ಟಿದ್ರು. ಫೋನಲ್ಲಿ ಒಂದೇ ಮಾತು ಹೇಳಿದ್ರು, ಹ್ಮ್ ಜಯಮಾಲ ನಿನ್ ಮಗಳ ಮದ್ವೆ ನನ್ಗೆ ಆಗಲ್ಲ, ಹ್ಮ್. ನನ್ನ ಆಶೀರ್ವಾದ ಇಲ್ಲಿಂದಾನೇ ಇದೆ ಅಂತ. ಹ್ಮ್ 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 ಸೊ ಅಂದ್ರೆ ಅಷ್ಟು ಹಣ್ಣಾಗಿದ್ರು ಸರ್ ಪಾಪ. ಹಾ ಹಾ ಸೊ ಟ್ರಾವೆಲ್ ಮಾಡಕ್ಕೂ ಸ್ವಲ್ಪ ಕಷ್ಟ ಆಗೋದು. ನೋಡಿ, ಬೇರೆ ರಾಜ್ಯದವರಾದ್ರೂ ಕನ್ನಡಿಗರಾಗಿದ್ರು ಅನ್ನೋದು ಅಂತ ಖುಷಿ ವಿಚಾರ. ಕನ್ನಡ ಅಂದ್ರೆ ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ, ಅಷ್ಟು ಇಷ್ಟಪಡ್ತಾ ಇದ್ರು ಅವರು ಅಂತ. ಸರ್ ಅವರು ಬಾಬನ ಬಹಳ ದೊಡ್ಡ ಭಕ್ತೆ. ಹಾ 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 ಆಯ್ತಾ, ಅವ್ರಿಗೆ ಈಗ ಬೆಂಗಳೂರು ಇಲ್ಲಿ ಬಂದಾಗ ಇಲ್ಲ ಅವ್ರಿಗೆ ಯಾವಾಗ್ಲೂ ಬಾಬನ್ನ, ಅದು ಅವ್ರ ಮನೇಲಿ ಇರುವಂತ ಒಂದು ದೊಡ್ಡದ ಲೈಫ್ ಸೈಜ್ ಒಂದು ಫೋಟೋ ಇಟ್ಟಿದ್ದಾರೆ ಸಾಯಿಬಾಬಂದು. ಹಾ ಹಾ ಅವ್ರು ಅದೆಷ್ಟು ಭಕ್ತಿ ಅಂದ್ರೆ ಅವರು ಅವ್ರ ಆರಾಧಕಿ. ಹ್ಮ್ ನಂತರ ನಾ ಹೇಳಿದ್ನಲ್ಲ ಸರ್, ಒಬ್ಬರನ್ನು ಕೆಲ್ಸಕ್ಕೆ ಇಟ್ಕೊಳ್ತಿರ್ಲಿಲ್ಲ ಸರ್ ಅವರು. ಹಾ ಅವ್ರ ಕೆಲ್ಸನ ಅವರೇ ಮಾಡೋರು, ಅವ್ರ ಅಡಿಗೆ ಅವರೇ ಮಾಡೋದು. ಹ್ಮ್ ಅಷ್ಟು ಆರೋಗ್ಯವಾಗಿದ್ರು ಸರ್ ಅವರು. ಹ್ಮ್ 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 ಬೇರೆಯವ್ರಿಗೆ ಅವ್ರು ಒಂಥರ ರೋಲ್ ಮಾಡೆಲ್ ಸರ್ ಅವರು. ಹ್ಮ್ ಯಾರೆಲ್ಲೂ ಕೂಡ ಒಬ್ಬರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಎಲ್ಲಾರು ಚೆನ್ನಾಗಿರ್ಬೇಕು ಅನ್ನೋರು. ಕೊನೆಗಾಲದಲ್ಲಿ ಒಟ್ಟಿಗೆ ಇರೋಣ ಅಂತ ಹೇಳೋದು, ಹ್ಮ್ ಒಟ್ಟೊಟ್ಟಿಗೆ ಬದುಕ್ಬೇಕು, ಏನಾದ್ರು ಕಷ್ಟ ಇದ್ರೆ ತನಗಾಗೋ ಸ್ಪಂದಿಸಿದ್ರೆ ಕೊಡ್ತಾ ಇದ್ರು ಸರ್. ಪಾಪ ನಾನು ನೋಡಿದ್ದೀನಿ. ಹ್ಮ್ ಇಲ್ಲ ಅಂತಂದ್ರೆ ಅವ್ರಿಗೆ ಅದು ಗೊತ್ತಾಗ್ತಿರ್ಲಿಲ್ಲ ಸರ್. ರಾಜ್ಕುಮಾರ್ ಜೊತೆ ಅಭಿನಯ ಮಾಡಿದ್ದಾರೆ, NTR ಜೊತೆ ಮಾಡಿದ್ದಾರೆ, ಹಲವು ಹಿರಿಯ ನಟರ ಜೊತೆ ಅಭಿನಯಿಸಿದ್ದಾರೆ ಅವರು. ಸೂಪರ್ ಸ್ಟಾರ್ಗಳು ಭಾರತೀಯದು ಸೌತ್ ಇಂಡಿಯಾದ ಎಲ್ಲಾ ಹೀರೋಗಳ ಜೊತೆಯಲ್ಲೂ ಸೂಪರ್ ಹೀರೋಗಳ ಜೊತೆಯಲ್ಲೇ ಆಕ್ಟ್ ಮಾಡಿರೋದು ಹಾ ಹಾ ಸರ್. ಅವ್ರದ್ದು ಚೆನ್ನೈನಲ್ಲಿ ಅವ್ರದ್ದೊಂದು ಮನೆ ಇತ್ತು ಸರ್, ಶೂಟಿಂಗ್ ಕೊಡೋರು. ನಾವೆಲ್ಲ ಅಲ್ಲಿ ಬೇಕಾದಷ್ಟು ಸಿನಿಮಾ ಆಕ್ಟ್ ಮಾಡಿದೀವಿ. ಹ್ಮ್ 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 ಆ ಸಿನಿಮಾಗ ಅಲ್ಲಿ ಹೋದ್ರೆ ನೀವು ಎಂತ ಅದ್ಭುತವಾದಂತ ಜಾಗ ಗೊತ್ತಾ, ಹ್ಮ್ ಎಂತ ಪಾಶ್ ಏರಿಯಾದಲ್ಲಿ ಎಂತ ದೊಡ್ಡ ಮನೆ, ಅದಕ್ಕೆ ಶೂಟಿಂಗ್ ಕೊಡ್ತಿದ್ರು. ಹ್ಮ್ ಹ್ಮ್ ಅದಕ್ಕೆ ಫೈಟಿಂಗ್ ಆಗೋದು. ನನ್ ಕೊಟ್ಟಿದ್ರು ಇದು ಇಲ್ಲಿ ಕೆಳಗಡೆ ಅದ್ ನಾನ್ ಮಾಡ್ಕೊತೀನಿ ಅಂತಂದ್ರೆ ಆ ಮನೆ ನೆನ್ಸ್ಕೊಳ್ಳಿ. ಸ್ಟುಡಿಯೋ ಕಲ್ಚರ್ ಇಂದ ಫಸ್ಟ್ ಹೊರಗಡೆ ಬಂದಾಗ ಈ ತರ ಅವ್ರ ಮನೆ ಎಲ್ಲ ಶೂಟಿಂಗಿಗೆ ಕೊಡೋರು, ತಗೊಳ್ಳೋರು. ಅಂದ್ರೆ ಅಷ್ಟು ಸಿನಿಮಾಟಿಕ್ ಆಗಿರೋದು ಮನೆಗಳು, ಅಷ್ಟು ಅದ್ಭುತವಾಗಿತ್ತು ಆ ಮನೆ. ಥ್ಯಾಂಕ್ ಯು ಜಯಮಾಲಾ ಮೇಡಮ್, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.